ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ಪ್ರಿಯಾ ಸೋಮೇಶ್ ನಾನು. ಇವತ್ತು ನನ್ನ ಜೊತೆಗೆ ಹಿರಿಯ ಕಲಾವಿದರಿದ್ದಾರೆ. ಆ್ಯಕ್ಚುಲಿ ಇವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋದಕ್ಕೂ ಮುಂಚೆ ಒಂದು ಚಿಕ್ಕ ಸ್ಟೋರಿ. 6 ವರ್ಷಗಳ ಹಿಂದೆ ಒಂದೇ ಒಂದು ಕಾಲ್ ಮಾಡಿದ್ದು, ಸರ್ ನಿಮ್ದೊಂದು ಇಂಟರ್ವ್ಯೂ ಬೇಕಿತ್ತು ಅಂತ. ಆಗ ಸರ್ ಸಿಕ್ಕಾಪಟ್ಟೆ ಪೀಕಲ್ಲಿದ್ದರು, ಈಗಲೂ ಕೂಡ ಪೀಕಲ್ಲಿದ್ದಾರೆ. ಆಗ ಸ್ವಲ್ಪ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನ ಕಾಲ್ ಮಾಡಿ ಕರೀತಿದ್ದಂಗೆ ಯಾರು ಇಂಟರ್ವ್ಯೂಗೆ ಒಪ್ಕೊಂತ ಇರಲಿಲ್ಲ. ಟಕ್ಕಂತ ನಾಳೆ ಬನ್ನಿ ಅಂತ ಹೇಳಿದ್ರು. ಬನ್ನಿ ಅಂತ ಹೇಳಿದ್ದು ವಿಶೇಷ ಅನ್ನೋದಕ್ಕಿಂತ ಹೆಚ್ಚಾಗಿ ಹೋದ್ಮೇಲೆ ಅಷ್ಟು ಜನಕ್ಕೂ ಊಟ ಮಾಡ್ದಲೆ ಅವ್ರ ಮನೆಯಿಂದ ಹೊರಗಡೆ ಕಳಿಸಿಲ್ಲ. ಅವರು ನನ್ನನ್ನು ಮರ್ತಿರಬಹುದು, ಬಟ್ ನನಗೆ ಅವರು ಟಕ್ಕಂತ ಓಕೆ ಇವ್ರು ಬರ್ತಿದ್ದಾರೆ ಅಂದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದಷ್ಟು ಸೆಲೆಬ್ರಿಟಿಗಳು ಮನೆಗೆ ಹೋದಾಗ ಕಾಫಿ ಕುಡಿತೀರಾ, ನೀರು ಬೇಕಾ ಅಂತಲೂ ಕೇಳಲ್ಲ, ಬಟ್ ಇವ್ರ ಮನೇಲಿ ಊಟ ಮಾಡಿಸ್ದಲೆ ಒಬ್ರು ಕೂಡ ಮನೆಯಿಂದ ಹೊರಗಡೆ ಬರಲಿಲ್ಲ. ಎರಡನೇ ವಿಚಾರ, ಅವತ್ತು ನಾನು ಕೇಳಿದ್ದೆ 6 ವರ್ಷದಿಂದ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಅಂತ. ಆಗ ಅವ್ರು ಹೇಳಿದ್ರು ನನ್ನ ವೈಫ್ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಅವ್ರ ವೈಫ್ ಜೊತೆಲಿಲ್ಲ. ಇವತ್ತು ಯಾರ ಹೆಸರು ಹೇಳ್ತಾರೆ ನೋಡೋಣ. ಇವತ್ತು ನಮ್ಮ ಜೊತೆಗೆ ಗಣೇಶ್ ರಾವ್ ಸರ್ ಇದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ನಿಜವಾಗ್ಲೂ ಅವತ್ತಿನ ದಿನ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಆವಾಗ ನಾನು ಇನ್ನೂ ಈ ಇಂಡಸ್ಟ್ರಿಗೆ ಬಂದು ಚಿಕ್ಕ ಒಂದು ಮಗು ಥರ ಫೋನ್ ಮಾಡಿ ಹೇಳಿದ ತಕ್ಷಣ ನೀವು ಅವತ್ತು ಒಪ್ಕೊಂಡಿದ್ರಿ. ಚೆನ್ನಾಗಿ ನೆನಪಿದೆ ನನಗೆ, ಯಾವ ಡ್ರೆಸ್ ಹಾಕಿದ್ದೆ ನಾನು, ನೀವು ಯಾವ ಡ್ರೆಸ್ ಹಾಕಿದ್ರಿ. ನಿಮ್ಮ ಮನೆ ನನಗೆ ಊಟ ಮಾಡಿಸ್ದೆಲ್ಲ ಕಳಿಸಿರ್ಲಿಲ್ಲ, ಎಲ್ಲರಿಗೂ ಊಟ ಮಾಡಿಸಿ ಕಳಿಸಿದ್ರಿ. ಯಾಕೆ ಆ ಥರ ಎಲ್ಲರಿಗೂ ಅಷ್ಟೊಂದು ಪ್ರೀತಿ? ಮೇಡಮ್, ಇದೊಂದು ನನ್ನ ಮೇಲೆ ಅಪವಾದ ಕೂಡ ಇದೆ. ಅದು ಓಕೆ. ಏನು ಸರ್, ನೀವು ಯಾರೇ ಬಂದರೂ ಇಂಟರ್ವ್ಯೂ ಹೊಸಬ್ರಿಗೆಲ್ಲ ಇಂಟರ್ವ್ಯೂ ಕೊಡ್ತೀರಾ, ಹೊಸ ಆ್ಯಂಕರ್ ಅಂತ ನೋಡಲ್ಲ, ಏನಿಲ್ಲ, ಹೊಸ ಚಾನಲ್ ನೋಡಲ್ಲ, ಹೋಗ್ಬಿಡ್ತೀರಾ. ಅದು ಹೆಂಗೆ, ಅದು ನೀವು ಲೆವೆಲ್ ಮೇಂಟೈನ್ ಮಾಡಬೇಕಲ್ವ ಅಂತಾರೆ. ಅದು ನಾನು ಒಂದೇ ಅಂದಿದ್ದು, ನೋಡಿ, ನಾವು ಇಂಡಸ್ಟ್ರಿಗೆ ಇಂಟರ್ವ್ಯೂ ಆದಾಗ ನಮ್ಗೆ ಯಾರೂ ಇರಲಿಲ್ಲ, ಗಾಡ್ ಫಾದರ್ಸ್ ಯಾರೂ ಇರಲಿಲ್ಲ. ಕರೆಕ್ಟ್. ನಮಗೆ ಅವಕಾಶ ಕೊಟ್ಟಂಥ ಡೈರೆಕ್ಟರ್ಗಳೇ ಗಾಡ್ ಫಾದರ್ಗಳು. ಅವತ್ತು ಆಗಿನ ಕಾಲಕ್ಕೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಿಟ್ಟು ಬಾಕಿ ಎಲ್ಲರ ಜೊತೆನೂ ಪಾತ್ರ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನನಗೆ. ಅವರಲ್ಲಿ ಆ ಥರದ್ದು ಯಾವುದೂ ವ್ಯಕ್ತಿತ್ವ ಕಾಣಿಸ್ಲಿಲ್ಲ ನನಗೆ. ನೋಡಿ, ಈಗ ವಿಷ್ಣುವರ್ಧನ್ ಸರ್ ಜೊತೆ ಮಾಡಿದೆ, ಅವ್ರು ಯಾವತ್ತೂ ಪಾರ್ಶಿಯಾಲಿಟಿ ಮಾಡಲಿಲ್ಲ. ಅಂಬರೀಷ್ ಅಣ್ಣವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದೆ, ಅವರು ಕೂಡ ಯಾವುದು ತೋರಿಸ್ಲಿಲ್ಲ. ಅಂಬರೀಷ್ ಅಣ್ಣ ಅವರು, ಮತ್ತು ಶಿವಣ್ಣ ಅವರು, ರವಿಚಂದ್ರನ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್, ಗಣೇಶ್ ಅವರು, ಪ್ರಜ್ವಲ್ ದೇವರಾಜು, ದರ್ಶನ್ ಅವರು, ಮತ್ತೆ ಅಭಿನಯ್ ಚಕ್ರವರ್ತಿ, ಸುದೀಪ್ ಸರ್. ಸೊ ಅವ್ರ ಹತ್ರ ಎಲ್ಲ ಮಾಡಿದಾಗ ಅವರು ನಮ್ಮ ಜೊತೆ ಬಿಹೇವ್ ಮಾಡಿದ ರೀತಿ ನನಗೊಂದು ಇಂಪ್ರೆಸ್ ಆಯ್ತು. ನಾನು ಹೊಸಬ, ಬಟ್ ಅವ್ರು ಅಷ್ಟು ನನ್ನ ಚೆನ್ನಾಗಿ ತಗೊಂಡಾಗ ನಾನು ಯಾಕೆ ಹೊಸಬ್ರಿಗೆ ಅವಕಾಶ ಕೊಡಬಾರ್ದು? ಹೊಸಬ್ರು ಒಂದು ಇದ್ದೇ ಇರ್ತದಲ್ಲ. ಈಗ ನೋಡಿ, ಅವತ್ತು 5-6 ವರ್ಷದಿಂದ ನಾನು ಮರ್ತೋಗ್ಬಿಟ್ಟಿದ್ದೇನೆ. ಅದು ನೀವು ಹೇಳಿದ ಮೇಲೆ ಜ್ಞಾಪಕ ಬಂದಿದ್ದು ನನಗೆ, ಹೌದಲ್ವಾ ಅಂತ. ನೋಡಿ, ಇವತ್ತು ನೀವು ಒಳ್ಳೆ ಪೋಸ್ಟಲ್ಲಿ ಇದ್ದೀರಾ, ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಅವತ್ತು ನಿಮ್ಮನ್ನ ಬೇರೆ ತರ ಟ್ರೀಟ್ ಮಾಡಿದ್ರೆ ಇವತ್ತು ನಿಮ್ಗೆ ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಬರ್ತಾ ಇಲ್ಲ. ಯಾರು ಯಾವ ಟೈಮಲ್ಲಿ ಹೆಂಗೆ ಟ್ರಿಗರ್ ಆಗ್ತಾರೋ, ಯಾವ ಟೈಮಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬರ್ತಾರೋ ಹೇಳಕ್ಕಾಗಲ್ಲ. ಬಟ್ ನಮಗೇನೋ ದೇವ್ರು ಕೊಟ್ಟಿದ್ದು, ನಮಗೇನೋ ಒಂದು ಫೇಮ್ ಕೊಟ್ಟಿದ್ದಾನೆ, ಅದು ದೇವ್ರ ಆಶೀರ್ವಾದ, ಮತ್ತೆ ಸರಸ್ವತಿ ದೇವಿ ಕೃಪೆ. ಇದೆಲ್ಲ ಇದ್ರೇನೆ ಆಗೋದು. ಕಲಾದೇವಿ, ಕಲಾ ಸರಸ್ವತಿ ಎಲ್ಲರನ್ನೂ ಕೈ ಬೀಸಿ ಕರೀತಾರೆ, ಎಲ್ಲರೂ ಬರ್ತಾರೆ, ಬಟ್ ಉಳ್ಕೊಳ್ಳೋರು ತುಂಬಾ ಜನ ಕಮ್ಮಿ. ಸೊ ಅಂಥದ್ರಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅಂದಾಗ ನಾನು ಯಾಕೆ ಅದನ್ನು, ಈಗ ಹೊಸಬ್ರು ಬರೋರಿಗೆ ಒಬ್ಬ ಸೀನಿಯರ್ ಆರ್ಟಿಸ್ಟ್ನ ಇಂಟರ್ವ್ಯೂ ಮಾಡಬೇಕು ಅಂತ ಆಸೆ ಇರುತ್ತೆ. ಬೇರೆ ಕಡೆ ಅವ್ರಿಗೆ ಅವಕಾಶ ಹೋಗಕ್ಕೆ ಆಗ್ತಾ ಇರಲಿಲ್ಲ. ನನಗೆ ಅಕ್ಸೆಸಬಲ್ ಆದಾಗ ನಾನು ಯಾಕೆ ಅವ್ರಿಗೆ ಅವಕಾಶ ಕೊಡಬಾರ್ದು? ಕಳ್ಕೊಳ್ಳೋದೇನಿದೆ? ನೀವು ಹೊಸಬ್ರು ಬಂದವರು ಒಂದು 4 ಕ್ವಶನ್ ಅದನ್ನೇ ಕೇಳ್ತೀರಾ, ತುಂಬಾ ಸೀನಿಯರ್ ಆಂಕರ್ ಅದನ್ನೇ ಕೇಳೋದು, ಸ್ವಲ್ಪ ತಿರುಗಿಸಿ ಮುರುಗಿಸಿ ಸ್ವಲ್ಪ ಪಾಲಿಶ್ಡ್ ಆಗಿ ಕೇಳ್ಬೋದು ಅಷ್ಟೇ. ಎಕ್ಸ್ಪೀರಿಯನ್ಸ್ ಆಗಿರೋರು, ಹೊಸಬ್ರು ಬಂದವರು ಏನೋ ಒಂದು ಡೈರೆಕ್ಟ್ ಕ್ವಶನ್ ಕೇಳ್ಬೋದು, ಬಟ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರಬೇಕಲ್ಲ. ಹಾಗಾಗಿ ಹೊಸಬ್ರು ಬೆಳಿಬೇಕು. ಹೊಸ ಹೊಸ ಮುಖಗಳು ಬಂದಾಗ ಆ ಒಂದು ಅದಕ್ಕೆ ಅದೊಂದು ಮಹತ್ವ ಇರ್ತದೆ. ಸೊ ಬಿಗಿನಿಂಗಲ್ಲಿ ನಾವು ಯಾರಿಗೂ ಅವಕಾಶ ಕೊಡ್ದೆ ಮತ್ತೆ ಅವ್ರು ಬೆಳೆಯೋದು ಹೇಗೆ? ನಾನೊಬ್ಬ ಕೊಟ್ಟಿದ್ದಕ್ಕೆ ಬೆಳೆದಿದ್ದಾರೆ ಅಂತಲ್ಲ. ಸೊ ನನ್ನಂತವ್ರು ಒಂದು 100 ಜನ ಬಂದಾಗ ಹೊಸಬ್ರು ಬಂದವ್ರಿಗೊಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ನಾನು ಇವತ್ತಿಗೂ ಅಷ್ಟೇ, ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲೂ ಕೇಳಿದ್ರು, ಸರ್ ನಾನು ಫಸ್ಟ್ ಒಂದು ಫೋನ್ ಮಾಡಿದ ತಕ್ಷಣ ಬಂದ್ರಿ ನೀವು, ಭಾಳ ಖುಷಿ ಆಯ್ತು ಸರ್ ನನಗೆ ಅಂದರು. ಅದ್ರಲ್ಲಿ ಏನಿದೆಯಮ್ಮ, ನೀವು ಟಿವಿ ಮುಂದೆ ಮಾತಾಡ್ತೀವಿ, ನಾವು ಟಿವಿ ಮುಂದೆ ಮಾತಾಡ್ತೀವಿ, ತಪ್ಪೇನಿದೆ ಅಂದೆ. ಹಾಗಾಗಿ ಆ ಥರದೊಂದು ನಂದೇ ಆದ ಆಪ ಬೆಳೆಸ್ಕೊಂಡ್ಬಂದಿದ್ದೀನಿ. ನಾನು ಯಾವುದೂ ಸ್ಟಾರ್ಡಮ್ ತಲೆಗೇರಿಸ್ಕೊಂಡಿಲ್ಲ. ಸಪೋಸ್ ಎಲ್ಲೋ ಕೆಲವರು ಫೋಟೋ ಕೊಡೋದಕ್ಕೂ ಹಿಂಜರಿತಾರೆ ಯಾರು ಮನೆ ಕಳೆದಾಗ, ಬಟ್ ನಾನು ಯಾರಿಗೂ ಇವತ್ತರೆಗೂ ರೆಫ್ಯೂಸ್ ಮಾಡಿಲ್ಲ, ರಿಜೆಕ್ಟ್ ಮಾಡಿಲ್ಲ. ಯಾರೇ ಬಂದ್ರು ಫೋಟೋ ತೋರಿಸ್ಕೊತೀನಿ. ಅದೊಂದು ನಮ್ ದೇವ್ರು ಕೊಟ್ಟರೋ ಒಂದು ವರದಾನ ಅದು. ಯಾಕಂದ್ರೆ 1,000 ಜನ ಇದ್ದಾಗ ಆ 1,000 ಜನ ಮತ್ತೆ ನಮ್ಮಂತವ್ರು ಒಬ್ರ ಹತ್ರ ಬರ್ತಾರೆ ಅಂದಾಗ ಅದೊಂಥರ
ಯು ಹ್ಯಾವ್ ಟು ಫೀಲ್ ಪ್ರೌಡ್ ಅಲ್ಲ. ಎಸ್ ಸರ್. ಸೊ ಹಾಗಾಗಿ ಪಾರ್ಶಾಲಿಟಿ ಮಾಡಕ್ ಹೋಗಿಲ್ಲ ಎಲ್ಲೂ. ಎಸ್, ನಾನು 6 ವರ್ಷದ ಹಿಂದೆ ಆ ವಿಡಿಯೋ ಅಪ್ಲೋಡ್ ಆಗಿದೆ. ನಾನು ಈಗ ಜಸ್ಟ್ ತೆಗೆದು ನೋಡಿದೆ ಆ ವಿಡಿಯೋಗೆ. ಓಕೆ, ಅದ್ರಲ್ಲಿ ಒಂದು ಕಮೆಂಟ್ ಇತ್ತು, ಸರಳ ವ್ಯಕ್ತಿತ್ವ ಸ್ವಭಾವದವರು ನೀವು ಅಂತ ಹೇಳ್ಬಿಟ್ಟು. ಆ ಒಂದು ಕಮೆಂಟ್ ನಾನು ನಿಮ್ಮ ಮುಂದೆ ಹೇಳ್ಬೇಕಂತ ಅನ್ಕೊಂಡೆ. ನಂಗೆ ಲಿಟ್ರಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವತ್ತು. ನನಗೆ ನಿಮ್ಮ ಮನೇಲಿ ನನ್ನನ್ನು, ನಮ್ಮ ಟೀಮ್ನ ಟ್ರೀಟ್ ಮಾಡಿದ ರೀತಿ, ಥ್ಯಾಂಕ್ ಯು ಸೋ ಮಚ್. ಅವತ್ತು ನನಗೆ ಹೇಳೋಕ್ಕಾಗಿರಲಿಲ್ಲ, ಇವತ್ತು ನಾನು ಹೇಳ್ತಿದ್ದೀನಿ. ಓಕೆ, ಇವತ್ತು ನಾನು ನಿಮ್ಮನ್ನು ಕೇಳ್ತೀನಿ, ಇವತ್ತು ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ನೀವು ಕ್ಯಾಮ್ರಾ ಹಿಂದೆ ಕೇಳಿದ್ರು ಒಂದೇ, ಕ್ಯಾಮ್ರಾ ಇಲ್ದೇದಾಗ ಕೇಳಿದ್ರು ಒಂದೇ. ರಿಯಲ್ ಲೈಫ್ ಹೀರೋಯಿನ್ ನಮ್ಮ ಶ್ರೀಮತಿ ಅವರು. ಶ್ರೀಮತಿ ಅವರು. ಇವತ್ತು ನಾನು ಈ ಜಾಗದಲ್ಲಿ ಕುತ್ಕೋಬೇಕಂದ್ರೆ ಅವ್ರು ನನ್ಗೆ ಯಾವುದೇ ಟೆನ್ಷನ್ ಕೊಡದೆ, ನನ್ನ ಮೇಲೆ ಯಾವ್ದು ಭಾರವನ್ನ ಹಾಕದೆ, ನನಗೆ ಎಲ್ಲಾ ಕಡೆ ಫ್ರೀ ಆಗಿ ಬಿಟ್ಟಿದ್ದಾರೆ ಅಂತ. ಶಿ ಇಸ್ ದ ರಿಯಲ್ ಹೀರೋಯಿನ್ ನನ್ನ ಲೈಫಲ್ಲಿ. ಅವರು ಮನೇಲಿ ಪ್ರತಿಯೊಂದಕ್ಕೂ ಮಾರ್ಕೆಟ್ಗೆ ಹೋಗ್ಬೇಕು, ನನ್ನ ಕರೆಯೋದು, ತರಕಾರಿ ತಗೊಂಬ, ರೇಷನ್ ತಗೊಂಬ, ಮಕ್ಕಳು ನೋಡ್ಕೊ, ಇರೋ ನಾಯಿಗಳು ನೋಡ್ಕೊ, ಇರೋ ಮೀನ್ ನೋಡ್ಕೊ ಅಂದ್ರೆ ನಾವೆಲ್ಲಿ ಈ ತರ ಫ್ರೀ ಆಗಿ ಬರಕಾಗತ್ತೆ. ಹಾಗಾಗಿ ಶಿ ಇಸ್ ದ ರಿಯಲ್ ಹೀರೋಯಿನ್ ಆಫ್ ಮೈ ಲೈಫ್. ಮಕ್ಳು ಹೇಗಿದ್ದಾರೆ? ಪೆಟ್ಸ್ ಹೆಂಗಿದೆ? ಫಿಶಸ್ ಎಲ್ಲ ಹೆಂಗಿದೆ? ಒಂದು ನೀವು ಬಂದಾಗಿದ್ದು ಒಂದು ದೊಡ್ಡ ಫಿಶ್ ಜೈಂಟ್ ಗುರಾಮಿ ಮೊನ್ನೆ ತೀರ್ಕೊಂಡ್ಬಿಡ್ತದೆ. ಅದ ಅಂತ್ಯಸ್ಕಂಬರ ಮತ್ಸ್ಯ ಸಂಸ್ಕಾರ ಕೂಡ ಮಾಡಿದ್ವಿ. ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು. ಹೌದೌದು, ನೋಡಿದೆ. ಹೌದೌದು. ಓಕೆ, ನನಗೆ ಇನ್ನೊಂದು ಪ್ರಶ್ನೆ. ಈ ಸಿನಿಮಾ ಹಾಗೆ ಧಾರಾವಾಹಿ ಇದ್ರೊಳಗಡೆ ಹೋಗುವಾಗ ಬೇರೆ ಯಾವುದಕ್ಕೂ ಕೂಡ ಗಮನ ಕೊಡೋದಕ್ಕಾಗಲ್ಲ. ಬಟ್ ನೀವು ಬಿಜೆಪಿ ಮುಖಂಡರು, ಹೆಂಗೆ ರಾಜಕೀಯದ ಕಡೆ ಒಲವು ನಿಮಗೆ? ನಮ್ಮ ಸಮಾಜ ಸೇವೆ ಅಂತ ಬರೀ ನಮ್ದು ಒಂದು ಆಕ್ಟಿಂಗ್ ಲೈಫು ಅಥವಾ ಈ ಒಂದು ಕಲಾವಿದರ ಲೈಫೇ ಮುಖ್ಯ ಆಗಲ್ಲ. ಸೊಸೈಟಿಗೆ ನಾವೇನಾದರೂ ಕೊಡುಗೆ ಕೊಡಬೇಕಂದಾಗ ಒಬ್ಬ ಜನಸಾಮಾನ್ಯರು ಪಕ್ಷದಲ್ಲಿದ್ದು ಸೇವೆ ಮಾಡೋದಕ್ಕೂ, ಒಬ್ಬ ಸೆಲೆಬ್ರಿಟಿ ಆಗಿ ಅಥವಾ ಒಬ್ಬ ಕಲಾವಿದನಾಗಿ ಪಕ್ಷದಲ್ಲಿ ಸೇವೆ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಈಗ ಒಬ್ಬ ರಾಜಕೀಯದವರು ಯಾವುದು ಸೆಲೆಬ್ರಿಟಿ ಆಗದೆ, ಯಾವುದು ಕಲಾವಿದರಾಗದೆ ಜನಸಾಮಾನ್ಯರ ಜೊತೆ ಅಷ್ಟೊಂದು ಮಿಂಗಲ್ ಆಗಕ್ಕಾಗಲ್ಲ, ಯಾರು ಗುರ್ಸಲ್ಲ, ಮಾತಾಡ್ಸಲ್ಲ. ಸೊ ನಮ್ಮಂಥವ್ರು ಅಂತ ಲೀಡರ್ ಜೊತೆ ಹೋದಾಗ, ಸೊ ನಮ್ಮನ್ನ ಅವರು ಒಂದು ಸೀರಿಯಲ್ ನೋಡಿರ್ತಾರೆ, ಸಿನಿಮಾಗಳು ನೋಡಿರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ನೋಡಿರೋದ್ರಿಂದ ಬೇಗ ಅಕ್ಸೆಸಬಲ್ ಆಗುತ್ತೆ. ಹಾಗಾಗಿ ನಾನು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ. ನನಗೇನು ಅದು ಎರಡೂ ಕಷ್ಟ ಅಂತ ಅನ್ಸ್ಲಿಲ್ಲ. ಬಟ್ ಟೈಮ್ ಇದ್ದಾಗ ಸೀರಿಯಲ್, ಫಿಲ್ಮ್ ಆಕ್ಟಿಂಗ್ ಅವಕಾಶ ಇದ್ರೆ ಇಲ್ಲಿರ್ತೀನಿ, ಇಲ್ಲ ರಾಜಕೀಯದಲ್ಲಿ ಇರ್ತೀನಿ, ಇಲ್ಲ ಸೋಷಿಯಲ್ ಸರ್ವಿಸ್ ಅಲ್ಲಿ ಇರ್ತೀನಿ, ಇಲ್ಲ ನಂದೇ ಆದ ಒಂದು ರುಟೀನ್ ಇದು ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನ್ಗೇನು ರಿಸ್ಕ್ ಅನ್ಸ್ಲಿಲ್ಲ ಅದು. ಓಕೆ, ಈ ರಾಜಕೀಯ ಹಾಗೆ ಸಿನಿಮಾ, ಧಾರಾವಾಹಿಗಳು ನಿಮ್ ಸಖತ್ ಬ್ಯುಸಿ ಶೆಡ್ಯೂಲ್ ಅಂತ ನಾನು ಅನ್ಕೊಳ್ತೀನಿ. ಇಷ್ಟರಲ್ಲಿ ಮನೆಗೆ ಹೆಂಗ್ ಟೈಮ್ ಕೊಡ್ತೀರಾ ಅಷ್ಟು ಜನರಿಗೆ? ಮನೆಯಲ್ಲಿ ಟೈಮಿಂಗ್ಸ್ ಅಂದ್ರೆ ಒಂದು ಯೂಶುವಲ್ ಟೈಮಿಂಗ್ ಬಂದು 9:30 10 ಗಂಟೆಗೆ ಮನೆ ಬಿಡ್ತೀನಿ ಬೆಳಿಗ್ಗೆ. ರಾತ್ರಿ 10 ಗಂಟೆಗೆ ಮನೆಗೆ ಹೋಗ್ತೇನೆ. ಶಾರ್ಪ್ 10 o'clock ಮನೆ. 10:30. ಸೊ 10 ಗಂಟೆಗೆ ರಾತ್ರಿ ಬೆಳಿಗ್ಗೆಯಿಂದ ಒಂದು ಫೋನ್ ಬರಲ್ಲ ಮನೆಯಿಂದ. ಯಾರು ಮಾಡಲ್ಲ. ಓಕೆ, ನೀವು ಡಿಸ್ಟರ್ಬ್ ಮಾಡಲ್ಲ. 10 ಗಂಟೆಗೆ ಒಂದು ಫೋನ್ ಮಾಡ್ತಾರೆ. ಓಕೆ, ಅಂದ್ರೆ ಊಟ ಮನೇಲಿ ಮಾಡ್ತೀರಾ, ಹೊರಗಡೆ ಮಾಡ್ಕೊಂಡು ಎರಡರಲ್ಲಿ ಒಂದು. ಮನೆಗ್ ಬರ್ತೀನಿ ಅಂತಂದ್ರೆ ಊಟ ಇರುತ್ತೆ. ಅಲ್ಲ, ಮನೆಗ್ ಬರ್ತೀನಿ ಅಂದ್ರಲ್ಲ, ಮನೆಗ್ ಬರ್ಲೇಬೇಕು, ಅದು ಕಾನ್ಫಿಡೆನ್ಸ್ ಇರುತ್ತೆ. ಊಟ ಇಲ್ಲಿ ಮಾಡ್ತೀರಾ ಇಲ್ವಾ ಅಂತ ಅಷ್ಟೇ. ಸ್ವಲ್ಪ ಏನಾದ್ರು ಅದನ್ನ ಬಿಸಿ ಮಾಡ್ಬೇಕನ್ನೋ ಕಾರಣಕ್ಕೆ ಕೇಳ್ತಾರೆ ಅಷ್ಟೇ. ಆ ಟೈಮ್ ಮಾತ್ರ ನಮ್ದು. ಮತ್ತೆ ಹೊರಗಡೆ ಇರ್ತೀರ. ಬೆಳಿಗ್ಗೆ ಬಿಟ್ರೆ ಮನೆ, ನೈಟೇ ಹೋಗೋದು ಮನೆಗೆ. ಓಕೆ, ಆಗ್ಲೇ ದಿಲೀಪ್ ಸರ್ ಹೇಳ್ತಾ ಇದ್ರು, ಸರ್ ಒಂದು ಗ್ಯಾರೇಜ್ ಮಾಡಿದ್ರು, ಅದ್ರ ಬಗ್ಗೆ ಕೇಳಿ. ಯಾಕೆ ಮಾಡಿದ್ರು? 2001ರಲ್ಲಿ ಗ್ಯಾರೇಜ್ ಶುರು ಆಯ್ತು, ಯಾಕೆ ಅದು ಅಂತ ಕೇಳಿದ್ರು. ಯಾಕೆ 2001ರಲ್ಲ, 1994 ನಾನು ಗ್ಯಾರೇಜ್ ಓಪನ್ ಮಾಡಿದ್ದು. 1994 ಲೀಡ್ ಮಾಡೋದಕ್ಕೆ 93 ಎಜುಕೇಶನ್ ಮುಗಿಯುತ್ತೆ. ಡಿಪ್ಲೊಮಾ ಅಂಡ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಲ್ಲಿ. ತದನಂತರ HL 1 ವರ್ಷ ಟ್ರೈನಿಂಗ್ ಮಾಡ್ತೀನಿ. ಅದಾದ್ಮೇಲೆ ಡೈರೆಕ್ಟ್ ನಾನೇ ಒಂದು ವರ್ಕ್ಶಾಪ್ ಓಪನ್ ಮಾಡ್ತೀನಿ. ಲೈಫ್ ಲೀಡ್ ಮಾಡ್ಬೇಕಲ್ಲ. ಅವಾಗೇನು ಇದು ಯಾವುದು ನಮ್ದು ಸೀರಿಯಲ್ ಫಿಲ್ಮ್ ಯಾವುದು ಇರಲಿಲ್ಲ, ಅಂದ್ರೆ ನಾನು ಎಂಟರ್ ಆಗಿರ್ಲಿಲ್ಲ. ಸೊ ಹಾಗಾಗಿ ನನ್ನ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಇನ್ನೊಂದು ಬಿಸ್ನೆಸ್ ಬೇಕೇ ಬೇಕಲ್ಲ. ಹಾಗೆ ಒಂದು ಗ್ಯಾರೇಜ್ ಓಪನ್ ಮಾಡಿದೆ. 2-wheeler ಸರ್ವಿಸ್ ಸ್ಟೇಷನ್ ಅದು. ಮುಂಚೆನೇ ಶುರುವಾಗಿದೆ. 2-wheeler ವಾಶ್ ಮಾಡೋದು, ಆಟೋಗಳು ವಾಶ್ ಮಾಡೋದು, ಕಾರ್ ವಾಶ್ ಮಾಡೋದು, ಅಥವಾ ಒಂದು ಸರ್ವಿಸ್ ಸ್ಟೇಷನ್ ಓಪನ್ ಮಾಡಿದೆ. ಅಲ್ಲಿ ರಿಪೇರ್ಸು, ಮೇಂಟೆನೆನ್ಸ್ ಎಲ್ಲ ಇತ್ತು. ಒಂದು 12-13 ಜನ ವರ್ಕರ್ಸ್ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ರು. ಅಷ್ಟೊಂದು ಡೆವಲಪ್ ಮಾಡಿದ್ದೆ ಎಲ್ಲ ಅದು. ಮತ್ತು ಅಗೇನ್ ಇದೇ ಇಂಡಸ್ಟ್ರಿಗೆ ಬಂದು ಅದೆಲ್ಲ ಈಗ ಸದ್ಯಕ್ಕೆ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಕೂಡ ಮಾಡಿದೆ. 2001ನಲ್ಲಿ ಸ್ಪೇರ್ ಪಾರ್ಟ್ಸ್ ಅಂಗಡಿ ಓಪನ್ ಮಾಡಿದೆ. ಸೊ ಅದನ್ನ ದಿಲೀಪ್ ಅದನ್ನ ಹೇಳಿರ್ಬೇಕು. ಅದೇ ಒಂದೇ ಕಡೆ ಆಪೋಸಿಟ್ ಅಲ್ಲಿ ಯಶವಂತಪುರದಲ್ಲಿ. ಸೊ ಈಗಲೂ ಅಲ್ಲೇ ಇದೆ. ಸ್ಪೇರ್ ಪಾರ್ಟ್ಸ್ ಅಂಗಡಿ ಇಲ್ಲ, ಬಟ್ ಸರ್ವಿಸ್ ಸ್ಟೇಷನ್ ಅಂತ ಈಗಲೂ ನಡೀತಾ ಇದೆ. ನಮ್ಮ ಹುಡುಗರು ಬೇರೆಯವ್ರು ನೋಡ್ಕೊತಾರೆ. ಸರ್ ಎಲ್ಲದನ್ನು ಹೆಂಗ್ ಸರ್ ಮ್ಯಾನೇಜ್ ಮಾಡ್ತೀರಾ? ಓಕೆ, ಯಾರಾದ್ರೂ ಒಬ್ರು ಓಕೆ ಒಂದ್ ಕೆಲ್ಸ, ಓಕೆ ಇದೊಂದ್ ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಪ್ಪ, ನಮ್ ಮುಗೀತು. ಸೀರಿಯಲ್, ಸಿನಿಮಾ, ಪೊಲಿಟಿಕ್ಸ್
ಬಿಸ್ನೆಸ್, ಓ ಮೈ ಗಾಡ್, ಫ್ಯಾಮಿಲಿ, ಮಕ್ಕಳು, ಫಿಶ್, ಡಾಗ್ಸ್, ಹೆಂಗ್ ಸರ್ ಇಷ್ಟೆಲ್ಲ ಪ್ರೆಷರ್ ಅನ್ಸಲ್ವಾ ಒಂದೊಂದ್ಸಲ ನೆನೆಸ್ಕೊಂಡ್ರೆ? ಮೇಡಮ್ ಪ್ರೆಷರ್ ಒಂದೊಂದ್ಸರಿ ಅನ್ಸುತ್ತೆ, ಬಟ್ ಯೂಶುವಲ್ ಪ್ರೆಷರ್ ಅನ್ಸಲ್ಲ. ಯಾಕಂದ್ರೆ ಮನೆದು ಒಂದು ಚಿಕ್ಕ ಜವಾಬ್ದಾರಿ ಕೂಡ ನನಗಿಲ್ಲ. ಹಂಗಾಗಿ ಮನೆಯದು ಎಲ್ಲ Heroine ತಗೊಂಡಿದ್ದಾರೆ. 99.99% ನಮ್ಮ ಮನೆಯವರು ನೋಡ್ಕೊತಾರೆ. ಹೀರೋಯಿನ್ ತಗೊಂಡಿದ್ದಾರೆ, ನಮ್ಮ hero ತಗೊಂಡಿದ್ದಾರೆ. ಹಂಗಾಗಿ ಹೀರೋ ಅದ್ರದ್ದು ಚಿಂತೆ ಇಲ್ಲ. ಬರ್ಡನ್ ಇಲ್ಲ ಮನೆಯದು. ಇನ್ನೇದು ಹೊರಗಡೆದು, ಹೊರಗಡೆದಕ್ಕೆ ಅವ್ರು ತಲೆ ಹಾಕಲ್ಲ, ಮನೆಯದಕ್ಕೆ ನಾನು ತಲೆ ಹಾಕಲ್ಲ. ಹಾಗಾಗಿ ಎಲ್ಲದಕ್ಕೂ ಟೈಮ್. ಹೀರೋಯಿನ್ ಅವರು ನಿಮಗೆ ಹಂಗಾರೆ ಪ್ರೆಷರ್ ಕೊಡ್ತಾ ಇಲ್ಲ, Pressure, ಹಂಗಾಗಿ ಮನೆದೇನು ಹೀರೋ pressure ಆರಾಮಾಗಿರ್ತಾರೆ. Yes. ಓಕೆ, ಹಾಗೇನೆ ನೀವು ಬರ್ತಾ ಇದ್ದೀರಾ ಆಫೀಸಿಗೆ ಅಂತ ಹೇಳಿದಾಗ ಅಲ್ಲಿ ಒಂದಷ್ಟು ಜನರ ಪ್ರಶ್ನೆ ಡೆಸ್ಕಲ್ ಆಗಿತ್ತು. ಏನಂತಂದ್ರೆ ಸರ್ ಯಾಕೆ ಜಾಸ್ತಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಕೇಳಿದ್ರು. ಇದಕ್ಕೆ ತಮ್ಮ ಉತ್ತರ ಅಂದ್ರೆ ನಿಮಗೆ ಸಿಕ್ಕಿರೋದೇ ಅದ, ಓಕೆ ನೀವು ಪೊಲೀಸ್ ಸೂಪರ್ ಆಗಿ ಕಾಣಿಸ್ತೀರಾ, ನೀವು ಇದೇ ಮಾಡ್ಬೇಕು ಆತರ? Exactly, ಇದೇ ಎಸ್ ಎಸ್, ನನ್ನ ಫಿಸಿಕ್ಗೆ ಅದು ಸೂಟ್ ಆಗುತ್ತೆ. ಐಟು ಪರ್ಸನಾಲಿಟಿಗೆ. ಇದುವರೆಗೂ ನಂದು 343 ಸಿನಿಮಾ ಆಗಿದೆ, 143. ಅದರಲ್ಲಿ ಹೆಚ್ಚು ಕಮ್ಮಿ 190 ಸಿನಿಮಾ ಬರೀ ಪೊಲೀಸ್ ಡ್ರೆಸ್ ಅಲ್ಲೇ ಮಾಡಿದ್ದೀನಿ. ಕಾನ್ಸ್ಟೇಬಲ್ ಇಂದ IG ವರೆಗೂ ಪಾತ್ರಗಳು ಮಾಡಿದ್ದೀನಿ. ಹೌದು, ಯಾವ ಪಾತ್ರ ಕೂಡ ಸೂಟ್ ಆಗಲ್ಲ ಅಂತ ಯಾರು ಹೇಳಿಲ್ಲ. ಹಾ, ಫಸ್ಟ್ ಕ್ಲಾಸ್ ಸೂಟ್ ಆಗುತ್ತೆ ಅಂತಾರೆ, ಬಟ್ ಅಲ್ಲಿ ನೋಡಿದ್ರೆ ಇನ್ನೊಂದು ಸಿನಿಮಾ ಕರೀತಾರೆ, ಹ್ಮ್. ಆ ಸಿನಿಮಾ ಇನ್ನೊಂದು ಸಿನಿಮಾ ಕರೀತಾರೆ. ಕೆಲವರು ಈ ಪಾತ್ರ ಅಂದಾಗ ನನ್ನ ಹೆಸರು ಬರ್ದಲ್ಲೇ ಸ್ಟೋರಿ ರೆಡಿ Okay, ಇಂಥವ್ರಿಗೆ, ಇವ್ರಿಗೆ ಬೇಕು ಅಂತ. ಆ ಒಂದು ರಿಜಿಸ್ಟ್ರೇಷನ್, ಆ ರೆಕಗ್ನಿಷನ್ ನನಗೆ ಕಾಕಿ ಡ್ರೆಸ್ ಇಂದ ಸಿಕ್ಕಿದೆ. ಓಕೆ, ಆಮೇಲೆ ಬೇರೆ ಬೇರೆ ಪಾತ್ರಗಳು ಮಾಡಿದೀನಿ. ಎಲ್ಲ ವಿಲನ್ನು, ಮಾವ, ಬಾವ, ಅಪ್ಪ, ಎಲ್ಲಾ ಕ್ಯಾರೆಕ್ಟರ್ ಮಾಡಿದೀನಿ. ಬಟ್ ಈ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಂದಾಗ ನನಗೆ ಇಂಡಸ್ಟ್ರಿ ರೆಕಗ್ನಿಷನ್ ಸಿಕ್ಕಿದ್ದು ಆಸ್ ಎ ಇನ್ಸ್ಪೆಕ್ಟರ್. ಪೊಲೀಸ್ ಈಗಲೂ ಇನ್ಸ್ಪೆಕ್ಟರ್. ಸಿನಿಮಾ ಇಂಡಸ್ಟ್ರಿ ಹೆಸರು ಇನ್ಸ್ಪೆಕ್ಟರ್ ಗಣೇಶ್ ಅಂತ. ಹೌದೌದೌದು, ಇನ್ಸ್ಪೆಕ್ಟರ್ ಗಣೇಶ್ ಅಂತಾನೆ ಹೇಳ್ತಾರೆ. ಹೌದು, ನಿಮಗೆ ಆ ಪಾತ್ರ ಖುಷಿ ಕೊಟ್ಟಿದ್ಯಾ? ಪೊಲೀಸ್ ಖಂಡಿತ ಖುಷಿ. ಯಾವಾಗ್ಲೂ ಒಂದೇ ಯೂನಿಫಾರ್ಮು? ಇಲ್ಲ ಇಲ್ಲ, ಆತರ ಅಲ್ಲ, ಹ. ಖುಷಿ ಕೊಟ್ಟಿದೆ. ಈಗ ಆ ಪಾತ್ರನ ನನ್ನೊಬ್ಬನಿಗೆ ಹುಡ್ಕೊಂಡು ಬರ್ತಂದಾಗ ನಾನು ಯಾಕೆ ಖುಷಿ ಪಡ್ಬಾರ್ದು? Yes. ಬ್ರ್ಯಾಂಡ್ ರೇಮಂಡ್ ಅಂದಾಗ ಅದರದ್ದು ಬ್ರ್ಯಾಂಡ್ ಇರ್ತದೆ. Correct. ಬೇರೆ ಬೇರೆ ಕಂಪ್ನಿಗಳು ಬ್ರ್ಯಾಂಡ್ ಇರ್ತಾವಲ್ಲ, ಇನ್ಸ್ಪೆಕ್ಟರ್ ಗಣೇಶ್ ಸರ್ ಅಷ್ಟೇ. ಆ ಬ್ರ್ಯಾಂಡ್ ನಂದು ಅಷ್ಟೇ. ಬ್ರ್ಯಾಂಡ್. ಓಕೆ, ಪೊಲೀಸ್ ಅನ್ನೋ ಬ್ರ್ಯಾಂಡ್ ನೀವು ತಗೊಂಡ್ಬಿಟ್ಟಿದ್ದೀರಾ, ಇನ್ಯಾರಿಗೂ ಇಲ್ಲ. ಅಷ್ಟೇ.